ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಜವರಾಯನ ರೂಪದಲ್ಲಿದೆ ಹೈ ಟೆನ್ಷನ್ ವಾಯರ್. ಕಾಮಾಕ್ಷಿಪಾಳ್ಯ ಜನರ ಲೈಫೇ ಟೆನ್ಷನ್. ಕೆಪಿಟಿಸಿಎಲ್ಗೆ ಕುಂಭಕರ್ಣ ನಿದ್ದೆ. ಆ ಜನ ಜೀವ ಕೈಯಲ್ಲಿ ಹಿಡಿದು ಬದುಕ್ತಿದ್ದಾರೆ. ಮಳೆ ಬಂದ್ರಂತೂ ಇವರ ಭಯ ಮತ್ತಷ್ಟು ಜಾಸ್ತಿ ಆಗುತ್ತೆ. ಇವರ ಜೀವ ಭಯಕ್ಕೆ ಕಾರಣ ಹೈ ಟೆನ್ಷನ್ ವಿದ್ಯುತ್ ಲೈನ್. ಸಾವನ್ನ ನೆತ್ತಿ ಮೇಲಿಟ್ಕೊಂಡು ಬದುಕ್ತಾ ಇರೋ ಈ ಜನ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದವರು. ಯಾಕೆ ಈ ಹೈ ಟೆನ್ಷನ್ ವೈರು ಸ್ಥಳೀಯರ ಲೈಫ್ ಟೆನ್ಷನ್ಗೆ ಕಾರಣವಾಗಿದೆ? ಇಲ್ಲಿದೆ ರಿಪೋರ್ಟ್. ಇದು ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಕಾವೇರಿ ನಗರ ಬಡಾವಣೆ. ಈ ಏರಿಯಾದ ಜನ ಸದಾ ಭಯದಲ್ಲೇ ಕಾಲ ಕಳೆದಿದ್ದಾರೆ. ಯಾಕೆಂದ್ರೆ ಇವರ ನೆತ್ತಿ ಮೇಲೆ ಸಾವು ತೂಗುಯಾಲೆಯಂತೆ ಆಡ್ತಾ ಇದೆ. 220 kV ಅಂದರೆ 220 kV ಕಿಲೋವ್ಯಾಟ್ಸ್ ಇರೋ ಪವರ್ಸ್ ಇರೋದ್ರಿಂದ ಮನುಷ್ಯನಿಗೆ ತುಂಬ ಅಪಾಯಕಾರಿ ಇದು. ಸಾರ್ವಜನಿಕ ತುಂಬ ತೊಂದರೆ ಆಗ್ತದೆ. ಇದಕ್ಕೆ ಒಂದು ಟವರ್ ಹಾಕ್ಬಿಟ್ಟು ಹೈಟ್ ಮಾಡಿದ್ರೆ ಸಾರ್ವಜನಿಕರಿಗೆ ಇದು ಒಳ್ಳೆಯದಾಗುತ್ತೆ. ಇಲ್ಲಿ ಕಾಣ್ತಿರೋ ಹೈ ಟೆನ್ಷನ್ ವಿದ್ಯುತ್ ಲೈನು ಕಾವೇರಿ ನಗರದ ನಿವಾಸಿಗಳಿಗೆ ಜವರಾಯನಾಗಿ ಕಾದು ಕುಂತಿದೆ. ಈ ಲೈನ್ ಮೂಲಕ 220 ಕಿಲೋವ್ಯಾಟ್ನಷ್ಟು ವಿದ್ಯುತ್ ಪ್ರವಹಿಸುತ್ತಿದೆ. ಆದರೆ ಮನೆ ಎತ್ತರದಿಂದ 20 ಅಡಿ ಮೇಲಿರಬೇಕಾದ ಈ ಹೈ ಟೆನ್ಷನ್ ವೈರು ಕೇವಲ 5 ಅಡಿ ಎತ್ತರದಲ್ಲಿದೆ. ಅಂದ್ರೆ ಈ ವೈರು 15 ಅಡಿಯಷ್ಟು ಕೆಳಗೆ ಬಂದಿದೆ. ಆತಂಕ ಅಂದ್ರೆ ವೈರು ಇನ್ನೂ ಕೆಳ ಬರುತ್ತಲೇ ಇದೆ. ಕೈಗೆ ಎಟಕುವಷ್ಟು ಹತ್ತಿರದಲ್ಲಿರೋದ್ರಿಂದ ಇದು ಪ್ರಾಣಕ್ಕೆ ಸಂಚಕಾರ ತರಬಲ್ಲದು. ಕೇಬಲ್ ಆಪರೇಟರ್ ಇದ್ದಾರೆ ಒಬ್ಬರು. ಒಂದು ವರ್ಷದ ಹಿಂದೆ ಕೇಬಲ್ ಎಸಕ್ಕೆ ಹೋಗಿದ್ದು ಅಷ್ಟೇ, ಎಳ್ಕೊಬಿಡ್ತಾರೆ ಟಕ್ ಅಂತ. ಅವ್ರಿಗೆ ಫುಲ್ಲು ಪಾಪ ಸ್ಕಿನ್ ಎಲ್ಲ ಬರ್ನ್ ಆಗಿ ಕೂದಲಿಲ್ಲದೆ ತುಂಬ ನೊಂದೋಗಿ ಇದಾಗ್ಬಿಟ್ಟಿದ್ರು. ಈಗಾಗಲೇ ಕೆಳ ಬಂದ ಈ ವೈರು ಆಕಸ್ಮಿಕವಾಗಿ ತಗುಲಿ ವ್ಯಕ್ತಿಯೊಬ್ಬನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇನ್ನು ಹಲವರು ವಿದ್ಯುತ್ ಶಾಕ್ನಿಂದಾಗಿ ಕೈಕಾಲು ಮುಖ ಸುಟ್ಕೊಂಡಿದ್ದಾರೆ. ಇನ್ನು ಮಳೆ ಬಂತು ಅಂದ್ರೆ ಸಾಕು, ಈ ಬಡಾವಣೆಯ ಜನ ಭಯ ಬೀಳ್ತಾರೆ. ಯಾಕಂದ್ರೆ ಮಳೆ ಬಿದ್ದಾಗ ಈ ಹೈ ಟೆನ್ಷನ್ ವೈರು ಜೋರಾಗಿ ಶಬ್ದ ಮಾಡುತ್ತೆ. ಅಲ್ಲದೆ ಮಳೆ ನೀರು ಇದ್ರ ಮೇಲೆ ಬಿದ್ದು ವಿದ್ಯುತ್ ಏರಿಳಿತದಿಂದ ಹಲವು ಟಿವಿ ಫ್ರಿಜ್ಗಳು ಸುಟ್ಟೋಗಿವೆ ಅಂತಾರೆ ಇಲ್ಲಿನ ನಿವಾಸಿಗಳು. ಮಳೆ ಬಂದರೆ ಸಿಕ್ಕಾಪಟ್ಟೆ ಸೌಂಡ್ ಎಲ್ಲ ಬರುತ್ತೆ. ಆಮೇಲೆ ಟಿವಿಗಳೆಲ್ಲ ಹಾಳಾಗಿದೆ. ಮಳೆ ಬಂದು ನಿಂತ್ಬಿಟ್ರೆ ಬಿದ್ದೋಗ್ಬಿಡ್ತದೇನೋ ಅನ್ನೋಷ್ಟು ಭಯ ಆಗುತ್ತೆ. ಈ ಭಾಗದಲ್ಲಿ ಸುಮಾರು 1000 ಉದ್ದದ ಹೈ ಟೆನ್ಷನ್ ವೈರು ಕೆಳ ಬಂದಿದೆ. ಕೆಪಿಟಿಸಿಎಲ್ಗೆ ಸ್ಥಳೀಯರು ಹಲವಾರು ಬಾರಿ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ಅವಘಡ ಸಂಭವಿಸೋ ಮೊದಲೇ ಕೆಪಿಟಿಸಿಎಲ್ ಅಧಿಕಾರಿಗಳು ಹೈ ಟೆನ್ಷನ್ ವೈರನ್ನ ಸರಿ ಮಾಡಿ ಸಾರ್ವಜನಿಕರ ಲೈಫ್ ಟೆನ್ಷನ್ ದೂರ ಮಾಡಲಿ. ಮಸೂದ್, ಸುವರ್ಣ ನ್ಯೂಸ್ 24/7.